ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಮದುವೆ ಸೀಸನ್ ಮುಗಿದು ಅರಸುಟ್ಟಿ ವತಿಯಿಂದ ಎಲ್ಲರೂ ಬಂದಿದ್ದೀವಿ ಉಲಿಗಮ್ಮದೇವಿ ದರ್ಶನಕ್ಕೆ. ಮಲ್ಯ ಮಾತ್ರ ಸಖತ್ತ ಖುಷಿಯಾಗೇನ ಹಿಂದ್ ಬರ್ತಾನಲ್ಲ ರಾಮ, ಅವನಿಗೆ ಒಂದು ಹುಡುಗಿನ ಬಿದ್ದಿಲ್ಲ ಅಂತ ತಾಯಿ ಹುಲಿಗಮ್ಮ ನಿನ್ ಜಾತ್ರೆಗ ರಾಮ ಒಂದು ಹುಡುಗಿನ ಸೆಟಪ್ ಮಾಡಿ ಕೊಡು, ವರ್ಷ ತುಂಬಾದ್ರಾಗ ಅವಳಿ ಜಾಳಿ ಎರಡು ಮಕ್ಳು ಆಡ್ಕೊಂಡು ನಿನ್ ಗಿರಿಗೆ ಬರ್ತಾನ. ತಾಯಿ ಹುಲಿಗಮ್ಮನ ದರ್ಶನ ಪಡ್ಕೊಂಡು ಸೀದಾ ನಮ್ಮ ಪಯಣ ಯಾಕಡೆಪ್ಪ ಅಂದ್ರೆ ಅಂಜನಾದ್ರಿ ಬೆಟ್ಟ. ಅದ್ರಾಗ ಹೇಳಿ ಕೇಳಿ ಶನಿವಾರ ಅಮಾಸಿ ಜನ ಕೇಳಂಗೈತ್ರಿ. ಜನ ಮಾತ್ರ ಸಖತ್ತಾಗಿ ಅಬ್ಬಾಬಾಬಾಬಾ ಏನ್ ಗದ್ಲರಿ ನೋಡ್ರಿ. ಹೇಳಿ ಕೇಳಿ ಶನಿವಾರ ಅಮಾಸಿ ಜನ ಮಾತ್ರ ಸಾವಿರಾರು ಮಂದಿ ಬಂದಾರ. ಇದ್ರಾಗ ನಾವ್ ಹೆಂಗ್ ಹೋಗ್ಬೇಕಪ್ಪ ಅಂತ ಯೋಚನೆ ಮಾಡಿದೇವು. ಮಲ್ಯ ಒಂದು ಪ್ಲಾನ್ ಮಾಡಿದ, ಪ್ಯಾಂಟಿನ ಬಿಟ್ಟು ಸೈಡ್ ಜಾಗದಾಗೆಲ್ಲ ಜಿಕ್ಕಂತ ಹೋಗ್ಬಿಟ್ವಿ. ಸೀದಾ ಹೋಗಿ ಹನುಮಪ್ಪನ ದರ್ಶನ ಮಾಡಿಕೊಂಡು ಪಕ್ಕದಲ್ಲಿ ಬಂದು ನೋಡಿದ್ರಿ ಇದು ಏನೋ ಗ್ಲಾಸ್ ಅಲ್ಲಿ ವಸ್ತು ಅಂತಂದ್ರೆ ರಾಮ ಸೇತುವೆ ಕಟ್ಟಲು ಬಳಸಿದಂತ ಈ ಕಲ್ಲು ನೀರಲ್ಲಿ 25 kg ಕಲ್ಲು ಯಾವ ತರ ತೇಲುತ್ತಾ ನಿಂತಿದೆ ಅಂದ್ರೆ ಈ ಕಲ್ಲಿನಲ್ಲಿ ಎಷ್ಟು ಶಕ್ತಿ ಇರ್ಬೋದು, ಎಷ್ಟು ಪವಾಡ ಇರ್ಬೋದು, ನೀವೇ ಯೋಚನೆ ಮಾಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಂಜನಾದ್ರಿ ಬೆಟ್ಟದಿಂದ ಸೀದಾ ನಮ್ಮ ಟೀಮ್ ಯಾಕಡೆಪ್ಪ ಅಂದ್ರೆ ಕಣ್ಣಿದ್ರೆ ಹಂಪಿ ನೋಡು, ಕಾಲಿದ್ರೆ ಕನಗೇರಿ ನೋಡು ಅಂತ ಸೀದಾ ಹಂಪಿಗೆ ಬಂದ್ಬಿಟ್ವಿ. ಹಂಪಿ ದೇವಸ್ಥಾನದಲ್ಲಿ ಆಗಿನ ಕಾಲದಿಂದ ಈಗಿನ ಕಾಲದವರೆಗೆ ಹಳೆ ಸಂಪ್ರದಾಯ ಏನಪ್ಪಾ ಅಂದ್ರೆ ಅಮಾಸಿ ಮತ್ತು ಹುಣ್ಣಿಮೆಗೆ ದೇವರ ವಿಗ್ರಹವನ್ನು ಮೆರೆಸ್ತಾರೆ. ಆನೆ ಮುಂದೆ ಹೋಗುತ್ತೆ, ದೇವರ ವಿಗ್ರಹ ಹಿಂದೋಗುತ್ತೆ. ಹಂಪಿ ವಿರೂಪಾಕ್ಷನ ದರ್ಶನ ಮಾಡಿಕೊಂಡು ಸೀದಾ ಎಲ್ಲಿ ಬಂದವಪ್ಪ ಅಂದ್ರೆ ಹಂಪಿ ಹೊರಗಡೆ ಇರುವಂತ ಇದು ಮುತ್ತು ರತ್ನ ಬಂಗಾರ ಬೆಳ್ಳಿ ಮಾರುವಂತ ಮಾರ್ಕೆಟಿನ ಮುಂದೆ ನಿಂತಿದ್ದೇವೆ.